ಬಿಗ್ ಬಾಸ್ 11ರ ಏನು ಸೀಸನ್ ಇತ್ತು ಆ ಸೀಸನಲ್ಲಿ ಮೂವರು ಬಿಗ್ ಬಾಸ್ ಕಪ್ಪಲ್ಲಿ ಯಾರು ಗೆಲ್ತಾರೆ ಅನ್ನೋದು ಭಾಳ ಪ್ರಶ್ನೆ ಆಗಿತ್ತು. ರಜತ್ ಕಿಶನ್ ಗೆಲ್ಬೋದಾ, ತ್ರಿವಿಕ್ರಮ್ ಗೆಲ್ಬೋದಾ ಅಥವಾ ಹನುಮಂತು ಗೆಲ್ಬೋದಾ ಅನ್ನೋ ಲೆಕ್ಕಾಚಾರಗಳಿದ್ದು ಕೊನೆಗೆ ಹನುಮಂತು ಬಿಗ್ ಬಾಸ್ ಕಪ್ನ ಎತ್ತಿಡಿದ್ರು. ಹನುಮಂತು ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಎಷ್ಟು ಜನರಿಗೆ ಖುಷಿ ಆಯಿತು, ಎಷ್ಟು ಜನಕ್ಕೆ ಅದೊಂದು ರೀತಿಯ ತಡ್ಕೊಳಕ್ಕಾಗಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಒಂದಿಷ್ಟು ಜನಗಳಿಗೆ ತ್ರಿವಿಕ್ರಮ್ ಗೆಲ್ಲೇಬೇಕಾಯಿತು ಅನ್ನೋದಿತ್ತು, ಇನ್ನೊಂದಿಷ್ಟು ಜನಗಳಿಗೆ ರಜತ್ ಗೆಲ್ಲಬೇಕು ಅನ್ನೋದಾಗಿತ್ತು. ಅಂದರೆ ಬಿಗ್ ಬಾಸ್ ಏನು ಮನೆಯಲ್ಲಿ ಈ ಸರಿ ಸ್ಪರ್ಧಿಗಳಾಗಿ ಹೋಗಿದ್ರು ಒಂದಿಷ್ಟು ಜನ, ಅಲ್ಲಲ್ಲೇ ಒಂದಿಷ್ಟು ಜನ ಗುಂಪುಗಾರಿಕೆ ಕೂಡ ನಡೆದಿತ್ತು. ಅಂದರೆ ತ್ರಿವಿಕ್ರಮ್ ಗೆಲ್ಲಿ ಅಂತ ಒಂದಿಷ್ಟು ಜನ ಆದರೆ ರಜತ್ ಕಿಶನ್ ಗೆಲ್ಲಬೇಕು ಅಂತ ಒಂದಿಷ್ಟು ಜನ ಇದ್ದರು. ಇನ್ನು ಉಳಿದಂಥ ಬೆರಳೆಣಿಕೆ ಜನ ಮಾತ್ರ ಹನುಮಂತು ಗೆಲ್ಲಬೇಕು ಅನ್ನೋದಾಗಿತ್ತು. ಅವರ ಆಶೆನ ವ್ಯಕ್ತಪಡಿಸಿದರು. ಅದರಂತೆ ಹನುಮಂತು ಗೆದ್ದು ಬೀಗಿದ್ರು. ಅಂದರೆ ಹನುಮಂತಿಗೆ ಅತಿ ಹೆಚ್ಚು ಓಟ್ ಬಿದ್ದಿತ್ತಲ್ಲ, ಅದು ಭಾಳ ಇಂಪಾರ್ಟೆಂಟು. 5,20,00,000 ಸಮಥಿಂಗ್ ಓಟು ಅವ್ರನ್ನ ತಗೊಂಡ್ರು. ತ್ರಿವಿಕ್ರಮ್ 2 ಕೋಟಿ ಸಮಥಿಂಗ್ ಓಟನ್ನು ತಗೊಂಡ್ರು. ಹಾಗಾಗಿ 3 ಕೋಟಿಯ ಅಷ್ಟು ಓಟನ್ನು ಹೆಚ್ಚುವರಿಯಾಗಿ ಹನುಮಂತು ಪಡೆದ್ರು. ಅಷ್ಟೇ ಅಲ್ಲ, ಅದೊಂದೇ ಇಲ್ಲಿ ಮಾನದಂಡ ಆಗಲಿಲ್ಲ. ಸೊ ಹನುಮಂತು ಅವರ ಇಷ್ಟು ತಿಂಗಳ ಏನು ಜರ್ನಿ ಇತ್ತು, ಆ ಜರ್ನಿಯಲ್ಲಿ ಅವರು ಆಡಿದಂಥ ಆಟ ಭಾಳ ಇಂಪಾರ್ಟೆಂಟ್ ಆಗಿತ್ತು. ಟಾಸ್ಕ್ಗಳಲ್ಲಿ ಅವರು ನಡ್ಕೊಂಡ ರೀತಿ ಇಂಪಾರ್ಟೆಂಟ್ ಆಗಿತ್ತು. ಅವರ ವ್ಯಕ್ತಿತ್ವ ಭಾಳ ಮುಖ್ಯವಾಗಿತ್ತು. ಅಂದರೆ ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ವ್ಯಕ್ತಿತ್ವ ಅದು ಇಂಪಾರ್ಟೆಂಟ್ ಆಗಿರಬೇಕಿತ್ತು. ಸೊ ವ್ಯಕ್ತಿತ್ವದಲ್ಲೇ ಅವರು ತಾನೇನು ಅಂತೇಳಿ ಹನುಮಂತು ತೋರಿಸ್ಕೊಂಡ್ರು. ಹಾಗಾಗಿ ಅವ್ರನ್ನ ಏನು ಜಯಶೀಲರನ್ನಾಗಿ ಮಾಡಲಿಕ್ಕೆ ಕಾರಣ ಆಯಿತು. ಇನ್ನು ಬಿಗ್ ಬಾಸ್ ಮನೆಯಿಂದ ಏನು ರನ್ನರ್ ಅಫ್ ಆದರು, ಸೆಕೆಂಡ್ ರನ್ನರ್ ಅಫ್ ಆದಂಥ ರಜತ್ ಹನುಮಂತು ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡಿದರು. ಹಾಗಾದರೆ ರಜತ್ ಅವರು ಏನು ಹೇಳಿದರು ಅಂತಂದರೆ, ಹನುಮಂತು ಗೆದ್ದ ಮೇಲೆ ಹನುಮಂತು ಬಗ್ಗೆ ನಿಮಗೆ ಏನು ಅನಿಸುತ್ತೆ, ಅವರ ಗೆದ್ದ ಈ ಸಂದರ್ಭ ಅಂತೇಳಿ ಕೇಳಿದಾಗ ಅವರು ಮಾಧ್ಯಮ ಮುಂದೆ ಹೇಳ್ತಾರೆ, ಹನುಮಂತ ಮುಂದೆ ಮಹಾತ್ಮ ಗಾಂಧೀಜಿ ನಿಂತಿದ್ರು ಕೂಡ ಹನುಮಂತನೇ ಗೆಲ್ತಾ ಇದ್ದ ಅಂತ ಹೇಳ್ತಾರೆ. ಅಂದರೆ ಅಷ್ಟೊಂದು ಕಾನ್ಫಿಡೆನ್ಸು ಹನುಮಂತನಲ್ಲಿ ಇತ್ತು. ಹನುಮಂತ ಅಷ್ಟು ಅದ್ಭುತವಾಗಿ ಆಟ ಆಡ್ತಾ ಇದ್ದ. ಅವನು ನನ್ನ ತಮ್ಮನ ಥರ, ಅವನು ಗೆದ್ದಿದ್ದು ನನಗೆ ಖುಷಿ ಇದೆ. ಅವನು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಒಂದಿಷ್ಟು ಚೆನ್ನಾಗಿ ಆಟವನ್ನು ಆಡಿದು. ಆದರೆ ಅದೇ ರೀತಿಯಾಗಿ ನಾನು ಚೆನ್ನಾಗಿ ಆಡಿದ್ದೆ. ನನ್ನ ಜೊತೆಗೆ ಇರ್ತಕ್ಕಂಥ ಒಂದಿಷ್ಟು ಸ್ಪರ್ಧಿಗಳು ಕೂಡ ಚೆನ್ನಾಗಿ ಆಟ ಆಡಿದರು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವನಿಗೆ ಇಡೀ ಕರ್ನಾಟಕದ ಜನತೆ ಅವನನ್ನು ಸಾಕಷ್ಟು ಜನ ಸಾಥ್ ಕೊಟ್ಟರು, ಬೆಂಬಲಿಸಿದರು, ಅವರಿಗೆ ವೋಟ್ ಮಾಡಿದ್ರು, ಅಷ್ಟೇ ಪ್ರೀತಿ ಕೊಟ್ಟರು. ಹಾಗಾಗಿ ಅವನು ಕೂಡ ಅಷ್ಟೇ ಅದ್ಭುತವಾಗಿ ಆಟವನ್ನು ಆಡ್ದ. ಸೊ ಅವನ ಪ್ರದರ್ಶನ ನೋಡಿ ಬಿಗ್ ಬಾಸ್ ಅವರಿಗೆ ಜಯಶೀಲರನ್ನಾಗಿ ಮಾಡ್ತು. ಇದು ನನಗೆ ಖುಷಿ ಕೊಟ್ಟಿದೆ ಅಂತೇಳಿ ರಜತ್ ಮಾಧ್ಯಮದ ಮುಂದೆ ಹೇಳ್ಕೊಂಡ್ರು. ಆಮೇಲೆ ರಜತ್ ಸಾಕಷ್ಟು ಮನೆಯಲ್ಲಿ ಅಗ್ರೆಸಿವ್ ಆಗಿ ಆಟ ಆಡ್ತಾಯಿದ್ರು. ಸೊ ಅದೇ ಅಗ್ರೆಸಿವನ್ನಾಗಿ ನೀವು ಹೊರಗೆ ಬಂದಾಗೂ ಇರ್ತೀರ ಅಂದಾಗ, ನಾನು ಸಿಂಪಲ್ ಮನುಷ್ಯ, ನಾನು ಇರೋದೇ ಹೀಗೆ, ಇಲ್ಲಿ ಹೇಗಿದ್ನೋ ಬಿಗ್ ಬಾಸ್ ಮನೇಲೂ ಹಾಗೇ ಇದ್ದೆ, ನೇರವಾಗಿ ಮಾತಾಡ್ತಾ ಇದ್ದೆ, ನಿಷ್ಠುರವಾಗ್ತಾ ಇದ್ದೆ. ಆದರೆ ಒಂದು ಟಾಸ್ಕ್ ಅಂತ ಬಂದಾಗ ನನ್ನದೇ ಆಟನ ಆಡಲೇಬೇಕಿದೆ, ನಾನು ಆ ಆಟನ ಆಡಿದ್ದೀನಿ ಅಂತೇಳಿ ರಜತ್ ಕೂಡ ಹೇಳಿದ್ರು. ಸೊ ರಜತ್ಗೆ ಇನ್ನೊಂದು ಪ್ರಶ್ನೆ ಎದುರಾಯಿತು. ನೀವು ಬಿಗ್ ಬಾಸ್ ಮನೇಲಿದ್ದಾಗ ಹೊರಗಡೆ ನಿಮ್ಮ ಹಳೆಯ ಪ್ರೇಯಸಿಯ ಒಂದು ಫೋಟೋ, ನೀವು ಮತ್ತು ಹಳೆಯ ಪ್ರೇಯಸಿ ಇರ್ತಕ್ಕಂಥ ಒಂದು ಫೋಟೋ ಎಲ್ಲ ಕಡೆ ಹೋರಾಡ್ತಾ ಇತ್ತು. ಸೊ ಈಗ ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತೀರಿ ಅಂತ ಅಂದಾಗ, ಸೊ ಈಗಷ್ಟೇ ನಾನು ಹೊರಗೆ ಬಂದೀನಿ, ಅದನ್ನು ನಾನು ನೋಡ್ಕೋತೀನಿ ಬಿಡಿ ಅಂತ ಹೇಳಿದ್ದಾರೆ. ಅಂದರೆ ರಜತ್ ಅಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಾನೆ ಅಂತಂತಂದರೆ, ತಾನು ಏನೇ ಆಗಲಿ ಇರೋದನ್ನು ನೇರವಾಗಿ ಹೇಳ್ತಾರೆ. ಇದು ಏನಾದರೂ ಬಂದರೆ ಅದನ್ನು ಎದುರಿಸೋಕ್ಕೂ ಕೂಡ ನಾನು ಸಿದ್ಧ ಅಂತ ಹೇಳ್ತಾರೆ. ಒಂದಂತೂ ನಿಜ, ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಹೇಳ್ದಂಗೆ ರಜತ್ ತುಂಬ ಎನರ್ಜಿಯಾಗಿ ಆಡಿದರು. ರಜತ್ ಇದ್ದಾಗ ಆ ಒಂದು ಬಿಗ್ ಬಾಸ್ಗೆ ಒಂದಿಷ್ಟು ಮಜಾ ಬಂತು. ಸೊ ಆ ವೇಗ ಪಡ್ಕೊಡ್ತು ಅಂತ ಸುದೀಪ್ ಕೂಡ ಹೇಳಿದ್ರು. ಅದೊಂದು ನನಗೆ ಸಾಕು, ಆ ಖುಷಿ ಇದೆ ಅಂತೇಳಿ ರಜತ್ ಹೇಳಿದರು. ಈಗ ಸದ್ಯಕ್ಕೆ ನಾನು ಆದಷ್ಟು ಬೇಗ ಒಂದು ಹೊಸ ನ್ಯೂಸ್ ಕೊಡ್ತೀನಿ ಅಂತೇಳಿ ರಜತ್ ಹೇಳಿದ್ದಾರೆ. ಅದು ಸುದೀಪ್ ಸರ್ ಜೊತೆಗೇ ಒಂದು ವಿಷಯನ ಹಂಚ್ಕೊಳ್ತೀನಿ ಅಂತ. ಬಹುಶಃ ರಜತ್ ಸಿನಿಮಾಗೆ ಬರ್ಬೋದು. ಅಂದರೆ ಬಿಗ್ ಬಾಸ್ ವೇದಿಕೆನೇ ಅಂಥದ್ದು. ಬಿಗ್ ಬಾಸಿಂದ ಹೊರಗೆ ಬಂದಂಥವ್ರಿಗೆ ಸಾಕಷ್ಟು ಬದುಕು ಕಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಅಂತಹ ಬದುಕು ಕಟ್ಟಿಕೊಳ್ಳೋದಕ್ಕೆ ಇಲ್ಲಿ ಏನು 17 ಸ್ಪರ್ಧಿಗಳಾಗಿದ್ದರು ಅವರೆಲ್ಲರಿಗೂ ಕೂಡ ಒಂದು ಹೊಸ ವೇದಿಕೆ ಸಿಕ್ಕಂತಾಗಿತ್ತು. ಅಲ್ಲಿಂದ ಬಂದ ತಕ್ಷಣ ಅವರೀಗ ತಮ್ಮದೇ ಆದಂಥ ಒಂದು ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ರಜತ್ ಕೂಡ ಅಂಥದ್ದೊಂದು ಸುದ್ದಿ ಕೊಟ್ಟಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಅವರೊಂದು ಹೊಸ ವಿಷಯವನ್ನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಆದಷ್ಟು ಬೇಗ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವರ ಫ್ಯಾನ್ಸ್ಗೂ ಕೂಡ ಅದು ಖುಷಿಯಾಗಿದೆ. ಅವರೇ ಹೇಳುವಂತೆ ತ್ರಿವಿಕ್ರಮ್ ತುಂಬ ಚೆನ್ನಾಗಿ ಆಡಿದರು, ರನ್ನರ್ ಅಪ್ ಆದರು. ಅದಕ್ಕೂ ಮಿಗಿಲಾಗಿ ಮಂಜು ಕೂಡ ಆಡಿದರು. ಆದರೆ ಯಾರು ಎಷ್ಟೇ ಚೆನ್ನಾಗಿ ಆಡಿದರೂ ಕೂಡ ಫೈನಲಾಗಿ ಅದನ್ನು ಆಯ್ಕೆ ಮಾಡಬೇಕಾಗಿರೋದು ಬಿಗ್ ಬಾಸ್ ಮತ್ತು ಕನ್ನಡದ ಜನತೆ. ಅವರು ಸರಿಯಾದ ಆಯ್ಕೆನೇ ಮಾಡಿದ್ದಾರೆ ಅಂತ ಕೂಡ ರಜತ್ ಹೇಳ್ಕೊಂಡಿದ್ದಾರೆ.